ನೀನು ಕೆಲಸಕ್ಕೆ ಹೋಗಲ್ಲ ಅಲ್ವಾ? ಈ ಒಂದು ಪ್ರಶ್ನೆ ಜೀವನದಲ್ಲಿ ಒಮ್ಮೆ ಆದರೂ ಕೇಳದ ಗೃಹಿಣಿ ಬಹುಶಃ ಯಾರೂ ಇರಲಾರರು. ಆದರೆ ಇಂದು ಆ ಪ್ರಶ್ನೆಗೆ ದೇಶದ ಸುಪ್ರೀಂ ಕೋರ್ಟ್ ನೀಡಿರುವ ಉತ್ತರ ಇಡೀ ದೇಶದ ಗಮನ ಸೆಳೆದಿದೆ. ಆದರೆ ಸುಪ್ರೀಂ ಕೋರ್ಟ್ ಯಾಕೆ ಹೀಗೆ ಹೇಳಿತು ಗೊತ್ತಾ? ಇದರ ಹಿಂದೆ ಒಂದು ನೈಜ ಘಟನೆ ಇದೆ. ಸುಮಾರು 24 ವರ್ಷಗಳ ಹಿಂದೆ ಪಂಜಾಬ್ನಲ್ಲಿ ಒಂದು ದುರ್ಘಟನೆಯ ರಸ್ತೆ ಅಪಘಾತ ಸಂಭವಿಸಿತು. ಆ ಅಪಘಾತದಲ್ಲಿ ಕುಟುಂಬದ ಆಧಾರ ಸ್ತಂಭವಾಗಿದ್ದ ಒಬ್ಬ ಗೃಹಿಣಿ ಸಾವನ್ನಪ್ಪಿದ್ರು. ಪತ್ನಿಯನ್ನ ಕಳೆದುಕೊಂಡ ಪತಿ ಮತ್ತು ತಾಯಿಯನ್ನ ಕಳೆದುಕೊಂಡ ಮಕ್ಕಳು ನ್ಯಾಯಾಲಯದ ಮೊರೆ ಹೋದ್ರು. ಅವರಿಗೆ ಎಷ್ಟು ಪರಿಹಾರ ನೀಡಬೇಕು ಎಂಬ ಪ್ರಶ್ನೆ ನ್ಯಾಯಾಲಯದ ಮುಂದೆ ಬಂತು. ಆಗ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ಸಂಬಳ ಪಡೆಯುವ ವ್ಯಕ್ತಿ ಆಗಿದ್ರೆ ಆದಾಯದ ದಾಖಲೆಗಳನ್ನು ನೋಡಿ ಪರಿಹಾರದ ಲೆಕ್ಕ ಹಾಕಬಹುದು. ಆದರೆ ಗೃಹಿಣಿಗೆ ಯಾವುದೇ ಸಂಬಳ ಇರೋದಿಲ್ಲ. ಹಾಗಾದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ ಕುಟುಂಬಕ್ಕಾಗಿ ದುಡಿಯುವ ಆಕೆಯ ಶ್ರಮದ ಮೌಲ್ಯವನ್ನು ಹೇಗೆ ಅಳೆಯಬೇಕು? ಇದೇ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿತು. ನ್ಯಾಯಾಲಯ ಹೇಳಿತು, ಒಬ್ಬ ಗೃಹಿಣಿ ಕೇವಲ ಅಡುಗೆ ಮಾಡುವ ಮಹಿಳೆ ಅಲ್ಲ. ಅವಳು ಮಕ್ಕಳನ್ನ ಬೆಳೆಸ್ತಾಳೆ, ಹಿರಿಯರ ಆರೈಕೆ ಮಾಡ್ತಾಳೆ, ಮನೆಯ ಸಂಪೂರ್ಣ ನಿರ್ವಹಣೆ ಮಾಡ್ತಾಳೆ, ಕುಟುಂಬದ ಭಾವನಾತ್ಮಕ ಬೆಂಬಲವಾಗಿರ್ತಾಳೆ. ಇವೆಲ್ಲವೂ ಸಮಾಜ ಮತ್ತು ದೇಶದ ಅಭಿವೃದ್ಧಿಗೆ ನೇರವಾಗಿ ಕೊಡುಗೆ ನೀಡುವ ಕೆಲಸಗಳಾಗಿವೆ. ಯಾಕೆಂದ್ರೆ ಒಬ್ಬ ವೈದ್ಯ, ಒಬ್ಬ ಇಂಜಿನಿಯರ್, ಶಿಕ್ಷಕ, ಸೈನಿಕ ಅಥವಾ ಅಧಿಕಾರಿ ಹುಟ್ಟುವುದಿಲ್ಲ. ಅವರನ್ನು ರೂಪಿಸುವ ಒಂದು ಕುಟುಂಬ ಇರ್ತದೆ. ಆ ಕುಟುಂಬದ ಕೇಂದ್ರ ಬಿಂದು ಹೆಚ್ಚಾಗಿ ಒಬ್ಬ ತಾಯಿಯಾಗಿರ್ತಾಳೆ. ಅದಕ್ಕಾಗಿಯೇ ಸುಪ್ರೀಂ ಕೋರ್ಟ್ ಈ ಮಹತ್ವದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಗೃಹಿಣಿಯರು ಕೇವಲ ಮನೆ ನೋಡಿಕೊಳ್ಳುವ ಮಹಿಳೆಯರಲ್ಲ, ಅವರು ರಾಷ್ಟ್ರ ನಿರ್ಮಾಣಕಾರರು. ನ್ಯಾಯಾಲಯ ಮತ್ತೊಂದು ಮಹತ್ವದ ವಿಚಾರವನ್ನು ಹೇಳಿತು. ಗೃಹಿಣಿಯ ಕೆಲಸಕ್ಕೆ ಸಂಬಳ ಸಿಗದಿದ್ರೂ ಅದರ ಮೌಲ್ಯ ಶೂನ್ಯವಲ್ಲ. ಮನೆಯ ನಿರ್ವಹಣೆ, ಮಕ್ಕಳ ಪೋಷಣೆ, ಹಿರಿಯರ ಆರೈಕೆ, ಕುಟುಂಬದ ವ್ಯವಸ್ಥೆ ಇವೆಲ್ಲಕ್ಕೂ ಆರ್ಥಿಕ ಮೌಲ್ಯವಿದೆ ಅಂತ ಸ್ಪಷ್ಟಪಡಿಸಿತು. ಅಪಘಾತ ಪರಿಹಾರ ಲೆಕ್ಕಾಚಾರ ಮಾಡುವಾಗ ಗೃಹಿಣಿಯ ಸೇವೆಯನ್ನ ನಿರ್ಲಕ್ಷಿಸಬಾರದು ಎಂದು ಕೂಡ ನ್ಯಾಯಾಲಯ ಹೇಳಿತು. ಆಕೆಯ ಶ್ರಮವನ್ನು ಹಣದಲ್ಲಿ ಅಳೆಯಲು ಸಾಧ್ಯವಿಲ್ಲದಿದ್ರೂ ಅದರ ಮೌಲ್ಯವನ್ನು ಒಪ್ಪಿಕೊಳ್ಳಲೇಬೇಕು ಅಂತ ತಿಳಿಸಿತು. ಆದರೆ ಈ ತೀರ್ಪಿನ ನಿಜವಾದ ಸಂದೇಶ ಪರಿಹಾರದ ಮೊತ್ತವಲ್ಲ, ಗೌರವ. ವರ್ಷಗಳಿಂದ ನೀನು ಮನೆಯಲ್ಲೇ ಇರ್ತೀಯ, ನೀನು ದುಡಿಯಲ್ಲ ಅಂತ ಕೇಳಿಸ್ಕೊಂಡ ಲಕ್ಷಾಂತರ ಮಹಿಳೆಯರಿಗೆ ಇದು ಸಿಕ್ಕ ಮಾನ್ಯತೆ. ಯಾಕೆಂದ್ರೆ ಬೆಳಗ್ಗೆ ಎಲ್ಲರೂ ಎದ್ದೇಳುವ ಮೊದಲೇ ಎದ್ದು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಮಲಗುವ ಮಹಿಳೆ, ಜ್ವರದಲ್ಲಿದ್ದರೂ ಮನೆ ಕೆಲಸ ಮಾಡುವ ಮಹಿಳೆ, ತನ್ನೆಲ್ಲ ಕನಸುಗಳನ್ನು ಬದಿಗಿಟ್ಟು ಮಕ್ಕಳ ಭವಿಷ್ಯ ಕಟ್ಟುವ ಮಹಿಳೆ, ಸಂಬಳಕ್ಕಾಗಿ ಅಲ್ಲ ಪ್ರೀತಿಗಾಗಿ ದುಡಿಯುವ ಮಹಿಳೆ. ಅವಳು ಕೇವಲ ಗೃಹಿಣಿ ಅಲ್ಲ, ಅವಳು ಒಂದು ಕುಟುಂಬದ ಬೆನ್ನೆಲುಬು, ಒಂದು ಪೀಳಿಗೆಯ ಶಿಲ್ಪಿ, ಒಂದು ಸಮಾಜದ ಶಕ್ತಿ ಮತ್ತು ಒಂದು ರಾಷ್ಟ್ರದ ನಿರ್ಮಾಣಕಾರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.